ಸಾರ್ವಜನಿಕರು ಕಳೆದುಕೊಂಡಿದ್ದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಸುರಕ್ಷಿತವಾಗಿ ಅವರ ವಾರಸುದಾರರಿಗೆ ಹಸ್ತಾಂತರಿಸಿದ ನಮ್ಮ ಹೆಮ್ಮೆಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ತಂತ್ರಜ್ಞಾನದ ನೆರವು ಹಾಗೂ ನಿಮ್ಮ ನಿರಂತರ ಶ್ರಮದಿಂದಾಗಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮೊಬೈಲ್ ಕೇವಲ ಒಂದು ವಸ್ತುವಲ್ಲ, ಅದರಲ್ಲಿ ಜನರ ವೈಯಕ್ತಿಕ ಮಾಹಿತಿ ಮತ್ತು ಭಾವನೆಗಳು ಅಡಗಿರುತ್ತವೆ ಎಂಬುದನ್ನು ಅರಿತು ಜವಾಬ್ದಾರಿಯಿಂದ ಕೆಲಸ ಮಾಡಿದ ನಿಮ್ಮ ಕರ್ತವ್ಯ ನಿಷ್ಠೆ ನಿಜಕ್ಕೂ ಶ್ಲಾಘನೀಯ. ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸುವಲ್ಲಿ ನೀವು ತೋರಿದ ಈ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ನಿಮ್ಮ ಈ ಜನಸ್ನೇಹಿ ಸೇವೆಗೆ ನಮ್ಮ ಸೆಲ್ಯೂಟ್. ಸಾರ್ವಜನಿಕರಲ್ಲಿ ಇನ್ನು ಹೆಚ್ಚು ನಂಬಿಕೆ, ವಿಶ್ವಾಸ ಹೆಚ್ಚುತ್ತದೆ ಎಂದು ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ. ದಿನಾಂಕ 27/6/2026 ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಳೆದು ಹೋಗಿದ್ದ ಸುಮಾರು 10 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾನ್ಯ ಸಿಪಿಐ ಮಧುಗಿರಿ ಹನುಮಂತರಾಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ರಾಜೇಶ್ ಆರ್ ಅವರು ವಾರಸುದಾರರ ವಶಕ್ಕೆ ನೀಡಿರುತ್ತಾರೆ. ಈ ಕಾರ್ಯದಲ್ಲಿ ಎಚ್ಸಿ ಶ್ರೀಮತಿ ತ್ರಿವೇಣಿ ಮತ್ತು ಸಿಬ್ಬಂದಿಯವರು ಶ್ರಮಿಸಿರುತ್ತಾರೆ. ಕಾರ್ತಿಕ್ ಎಚ್ಎನ್ ಮಧುಗಿರಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೊಬೈಲ್ ಬಂದ್ಬಿಟ್ಟು ಯಾವಾಗ ಮಾತಾಡಿವಿ ಇದನ್ನ ನಮ್ಮ ಕೊಡಗಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಮಕ್ಕಳು ಕಳ್ತನ ಆಗಿರೋರಿಗೆ ಕೊಡಿಸ್ಬೇಕು ಅಂತ ಅಭ್ಯರ್ಥಿ ವಹಿಸಿಕೊಂಡು ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಮ ಹೊಸದಾಗಿ ಬಂದಂಥ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತು ಪೊಲೀಸ್ ಇಲಾಖೆಯವರ ಮತ್ತು ನಮ್ಮ ಶಾಸಕರ ಇನ್ಸ್ಪೆಕ್ಟರ್ ನಮ್ಮ ನಾಗರಿಕ ಎಲ್ಲ ಇಂಥ ಕೆಲಸಗಳು ಎಲ್ಲ ದೇಶಗಳು ಹಿಂಗೆ ಆಗ್ತಾ ಇದ್ರೆ ಪೊಲೀಸು ಅಂದರೆ ಏನು ಸರ್, ಪೊಲೀಸ್ ಠಾಣೆ ಅಂದರೆ ಏನು ಅಂತ ಗೌರವ ಹೆಚ್ಚಾಗ್ತಿದೆ. ಆ ಗೌರವ ನಮ್ಮ ಪ್ರಕಾರ ನಮ್ಮ ಹೋಬಳಿಯಲ್ಲಿ ನಮ್ಮ ದೇಶನೇ ಜಾಸ್ತಿ ಆಗಿ ಇಂಥ ಹಿಡಿದಿರೋದ್ರಿಂದ ಸಂತೋಷ ಸುದ್ದಿ ಇದನ್ನ ಇದು ನಾವು ಏನಂದ್ರೆ ಸಂತೋಷ ಇದೆ. ಇದನ್ನ ಹಿಂಗೆ ನಾವು ಇದನ್ನ ಪೊಲೀಸ್ ಇಲಾಖೆಯಲ್ಲಿ ಗುರುಸಿ ಹಿಡಿತಾರೆ ಅನ್ನೋದು ಮನವಾಗಿ ನಾವು ಹಳ್ಳಿ ಕಡೆಯಿಂದ ಮಾಡಬೇಕು. ಏನನ್ನ ಅಂತ ಪರ್ಲೆ ಆಗವ ಇಂಥ ವಿಷಯಗಳನ್ನ ಇದ್ರೆ ಪೊಲೀಸ್ ಇಲಾಖೆಯಲ್ಲಿ ಮೊಕ್ಕಿಯಲ್ಲಾಗ್ಬೋದು ಗೊತ್ತಿಲ್ಲದಂಗೆ ಯಾವ ತಿಳಿಸಿದಾಗ ಅದಕ್ಕೆ ಅವರು ಅದನ್ನ ಕ್ರಮ ತಗೊಂತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನ ಮೊಬೈಲ್ ಗೊತ್ತಿಲ್ಲ, ಮೊಬೈಲ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಅದನ್ನ ಮಾಡ್ಬೇಕು. ನಾವು ಪೊಲೀಸ್ ಉತ್ತಮ ಕೆಲಸ ಮಾಡಿದ್ದಾರೆ. ನಮ್ಮ ಹೋಬಳಿ ಪರ್ವ ಎಲ್ಲ ಬಂದಂತೆ ಧನ್ಯವಾದ ತಿಳಿಸಿ ನಮ್ಮ ಮಾತು ಪತ್ತೆ ಮಾಡಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ನಿಮಗೋಸ್ಕರ ಮಾಡಿರೋದು, ನಿಮಗೋಸ್ಕರ ಅಂದರೆ ಜನರಿಗೋಸ್ಕರ. ಅದನ್ನೇ ಯೂಸ್ ಮಾಡ್ಕೋಬೇಕು. ಮೊಬೈಲ್ ಕಳೆದಿರ್ತಾರೆ, ಎಷ್ಟೋ ಅದೇನು ಗೊತ್ತಿರಲಿಲ್ಲ. CR ಕೋರ್ಟಲ್ಲಿ ನೀವು ಲಾಗಿನ್ ಆಗಿ ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕಾದ್ರೆ ಕೊಟ್ಟಿದ್ದಕ್ಕೆ ಇವತ್ತು ಪತ್ತೆ ಆಗಿದೆ. ಅದೇ ರೀತಿ ಜನರಿಗೋಸ್ಕರ ನಮ್ಮ ಇಲಾಖೆಯಿಂದ ಭಾಳ ಇದನ್ನ ಕೆಲಸಗಳು ತಂದಿದೆ. ಅದರಲ್ಲಿ ಆಸರೆ ಅಂತ ಇರ್ಬೋದು, ಮತ್ತು ಮನೆ ಪೊಲೀಸ್ ಅಂತ ಇರ್ಬೋದು. ಆಸರೆ ಅಂದರೆ ನಿಮ್ಮೂರಲ್ಲಿ ಯಾರು ಏಜ್ ಆಗಿರೋರು 20 ಇರ್ತಾರೆ, 80%. ಅವ್ರು 20 ಮನೆಯಲ್ಲಿ ಇರ್ತಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಮ್ಮ ಪೊಲೀಸರು ನಿಗಾ ವಹಿಸ್ತಾರೆ. ಅವ್ರಿಗೆ ಏನಾರ ಕೆಲಸ ಆಗಬೇಕಾದ್ರೆ ಮುಂದೆ ನಿಂತು ಅವರೇ ಮಾಡಿಸ್ಕೊಡ್ತಾರೆ. ಅಂದರೆ ಯಾವಾಗ ನಿಮ್ಮೂರಲ್ಲಿ ಇದ್ದರೆ ಏಕಾಗಿರೋದ್ರ ಬಗ್ಗೆ ತಿಳಿಸ್ಬೇಕು. ಅವ್ರ ಮಕ್ಕಳು ಎಲ್ಲ ಬೆಂಗಳೂರಲ್ಲೂ ಎಲ್ಲ ಇರ್ತಾರೆ, ಒಬ್ಬರೇ ಇರ್ತಾರೆ. ಅವಾಗ ಅವ್ರು ವಿಸಿಟ್ ಆಗ್ತಿದ್ದಾರೆ, ಯಾರು ಅಪರಿಚಿತ ಬರೋನೋ ಹೋಗಿ ಕೇಳಿದ್ರೆ ಹೋಗಿ ಮನೆ ಒಟ್ಟಿಗೆ ಒಂದು ಮನರ ಇರುತ್ತೆ. ಲೇಡಿನ ವಾಕ್ ಹೋಗ್ಬೇಕಾದ್ರೆ ಅಜ್ಜಿನ ಕೈ ಕಾಲು ಬಿಟ್ಟಿದ್ದು ಬಾಯಿ ಬಟ್ಟೆ ಮರೆತು ಹೋಗ್ಬಿಟ್ಟು ಅದು ಅಜ್ಜಿನಲ್ಲಿ ಇದ್ದ ಸರ ಟಿವಿ ಹೋಗ್ತಿರ್ಕೊಂಡು ಒಂದತ್ರ ಸಿಕ್ಕಿದ್ರು ಆಮೇಲೆ ಬಟ್ ಪ್ರಾಣ ಹೋಯ್ತಲ್ಲ. ಬಟ್ ಪೊಲೀಸರಿಗೆ ಯಾರೋ ಸಸ್ಪೆಕ್ಟ್ ಓಡಾಡ್ತಿದ್ದಾರೆ ಅಂತ ಮತ್ತೆ ಮಾಹಿತಿ ಕೊಟ್ಟಿದ್ರೆ ಒಂದು ವಿಸಿಟ್ ಹಾಕಿದ್ರೆ ಮುಗಿತಲ್ಲ. ನಿಮಗೆ ಪೊಲೀಸರು ಬಂದಾರಪ್ಪ ಏನೋ ಬಂದರೆ ನಮ್ಮೆಲ್ಲ ಮಾಹಿತಿ ತೆಗಿತಾರೆ ಅಂತ ತಿಳ್ಕೊಳ್ತಾರಲ್ಲ. ಹಾಗಾಗಿ ನೀವು ಮಾಹಿತಿ ಕೊಟ್ಟರೆ ನಮ್ಗೆ ಉಪಯೋಗ ಆಗ್ತದೆ, ನಿಮ್ಗೆ ಉಪಯೋಗ ಆಗ್ತದೆ. ಇಲ್ಲಾಂದರೆ ಇನ್ಸಿಡೆಂಟ್ ಆಗಿ ಕೊಲೆ ಮಾಡಿದ್ಮೇಲೆ ಇದ್ರೆ ಪ್ರಯೋಜನ ಬಂತು, ಕೊಲೆ ಮಾಡಿದ್ಮೇಲೆ ಬಂದಾಗ ವಾಪಸ್ ಬರಲ್ಲ, ಇವ್ರಿಗೆ ಶಿಕ್ಷೆ ಆಗ್ತದೆ. ಬಟ್ ಸತ್ತವರು ಹೌದಲ್ಲ. ಅದೇ ರೀತಿ ಆಸರೆ ಅಂತ ತಂದಿದ್ದೀವಿ. ಇನ್ನೊಂದು ಮನೆ ಪೊಲೀಸು ಈ ಮನೆ ಹತ್ರ ಬರ್ತಾರೆ, ಅವಾಗ ನೀವು ಮಾಹಿತಿ ಕೊಡಬೇಕು. ಏನು ನಿಮ್ಮ ಊರಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾರೆ, ಇಲ್ಲ ನನ್ನ ನಂಬರ್ ಆದರೂ ಇಟ್ಕೋಬೇಕು, ಇವ್ರ ನಂಬರ್ ಆದರೂ ಇಟ್ಕೋಬೇಕು. ಅವರಿಗೆ ಗೊತ್ತಿಲ್ಲ ಹೇಳಬೇಕು.
ಸರ್ ಇಲ್ಲಿ ಸ್ಪೀಡ್ ಆಡ್ತಾರೆ ಡಿಸ್ಪ್ಲೇ ಅಂತ ಆಡ್ತಾರೆ ಸರ್ ಅಂತ ಮಾಹಿತಿ ಕೊಟ್ಟರೆ ನಾವು ಗೊತ್ತಿಲ್ಲ ರೇಟ್ ಮಾಡ್ತೀವಿ. ಆಡವ ನಿಮ್ಮೂರಲ್ಲೇ ಅಲ್ವಾ, ಸ್ಪೀಡ್ ಆಡೋಕ್ಕೆ ದುಡ್ಡು ಹೋದರೆ ಮತ್ತೆ ದುಡ್ಡಿಯಲ್ಲಿದೆ ನೋಡಬೇಕು. ಇನ್ನು ಕೇಬಲ್ ಕಳ್ತನ ಮಾಡ್ತಾನೋ, ಕಾರ್ಡ್ ಕಳ್ತನ ಮಾಡ್ತಾನೋ, ಇಲ್ಲ ಕಬ್ಬಿಣ ಕಳ್ತನ ಮಾಡ್ತಾನೆ ಹಾಗಾಗಿ ನೀವು ಒಂದು ₹250 ಎಷ್ಟು ಇರಬೇಕು ಕೇಬಲ್ಲು, ಅವನಿಗೆ ಕೊಡೋದು ಎಷ್ಟು? 20 ರೂಪಾಯಿ ಕೊಡ್ಬೋದು. ಅದು ಸುಟ್ಬಿಟ್ಟು ಅವ್ನು ರೆಡಿ ಮಾಡ್ಬಿಟ್ಟು ಕೊಟ್ಟರೆ 20 ರೂಪಾಯಿ, ನಿಮ್ಗೆ ಅದು ₹250, ಅವ್ನಿಗೆ 20 ರೂಪಾಯಿ. ಅವ್ನಿಗೇನು ಒಂದು 90ಗೆ ಒಂದು ಪ್ಯಾಕೆಟ್ ಈಗ ₹400 ಎಲ್ಲ ಅಂತ ಎಲ್ಲ ಇದ್ದಾಗ ನಿಮ್ಮೂರಲ್ಲಿ ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಕಡಿಮೆ ಆಯಿತು ಅಂದರೆ ನಿಮ್ಮೂರಲ್ಲಿ ಅಭ್ಯಾಸ ಕಡಿಮೆ ಆಗ್ತದೆ. ಕೇಬಲ್ ಪ್ರತಿಯೊಂದು ದೇವಸ್ಥಾನ ಹೊಡೆಯೋದ್ರಿಂದ ನಾವು ಬೇರೆ ಊರಿಂದ ಬರೋದಿಲ್ಲ. ನಿಮ್ಮ ತಾಲೂಕಲ್ಲಿ ನಿಮ್ಮ ಅಕ್ಕಪಕ್ಕ ಹೋಗ್ಲಿಕ್ಕೆ ಅಷ್ಟೇ ಇರ್ತಾರೆ. ನಾನು ಚಿನ್ನ ಕಲಿಯೋದು ಅಂದರೆ ಬೇರೆ ಊರಿಂದ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಬಟ್ ಕೇಬಲ್ ಕಲಿಯೋದು ದೇವಸ್ಥಾನ ಹೊಡಿತಲ್ಲ, ಅದೆಲ್ಲ ನೀವು ಹೋಗ್ತಾರೆ ಆ ಥರ ಇದೆ. ಮತ್ತು ಗಾಂಜಾ ಸೇವನೆ ಮಾಡೋದು ಜಾಸ್ತಿ ಆಗ್ತದೆ. ಅದನ್ನು ಗೊತ್ತಿದ್ದ ಹೇಳಿ, ನೀವು ಹೇಳಿದ್ದೀರ ಅಂದರೆ ಯಾರು ಇಲ್ಲಲ್ಲ, ನೀವು ನಂಬರ್ ಡಿಸ್ಕಸ್ ಮಾಡಲ್ಲ, ನೀವು ಹೆಸರು ಬರೋದಿಲ್ಲ. ನಾವು ಹೋಗ್ತೀವಿ ರಿಕ್ವೆಸ್ಟ್ಗೆ ಅವ್ರು ಹೆಸರು ಏನು ಕೆಲಸ ಮಾಡೋದು ಮಾಡ್ತೀವಿ. ಇವಾಗ ಈ ಮೊಬೈಲ್ ಇಟ್ಕೊಂಡು ಮೊಬೈಲ್ ನಂಬರ್ ಸೇವ್ ಮಾಡ್ತೀವಿ. ಅದನ್ನು ಮಾಹಿತಿ ಕೊಟ್ಟರೆ ನಮಗೆ ಯೂಸ್ ಆಗ್ತದೆ, ಕೇಸ್ ಆಗಬೇಕಾಗ್ತದೆ. ನಿಮಗೂ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಉದ್ದೇಶ ಆಗ್ತದೆ. ಇದು ಒಳ್ಳೆ ಕೆಲಸ, ಇದು ಮಾಡಿಕೊಡ್ತಾ ಇರ್ತೀವಿ. ಬಟ್ ಲೇಟ್ ಆಗೋದು, ಯಾವುದೇ ಒಂದು ಕೇಸ್ ಆದ್ರೂ ಲೇಟ್ ಆಗ್ತದೆ, ಪತ್ತೆ ಮಾಡಿಕೊಡ್ತೀವಿ. 100ರಲ್ಲಿ ಒಂದು 70-80 ಕೇಸ್ ಅಂತೂ ಪತ್ತೆ ಮಾಡ್ತೀವಿ. 2021-22ರಲ್ಲಿ ಅದು ಹೋಗೋದು 3 ವರ್ಷ 4 ವರ್ಷ ಆದರೆ ಇಟ್ಕೋಬಾರ್ದು. ಆಯ್ತು ಕಂಪ್ಲೇಂಟ್ ನಮ್ಗೆ ಯಾರ್ಯಾರು ಗೊತ್ತಿಲ್ಲ, ನಾವು ಹುಡುಕಿ ಮಾಹಿತಿ ತಗೊಂಡು ಹುಡುಕಬೇಕು. ಸ್ವಲ್ಪ ಲೇಟ್ ಆಗ್ತದೆ. ಪೊಲೀಸರು ಕಂಪ್ಲೇಂಟ್ ಕೊಡೋಕೆ ಏನೂ ಮಾಡಲಿಲ್ಲ, ಸುಮ್ಮನೆ ಕೊಟ್ಟು ಸುಮ್ಮನೆ ಟೈಮ್ ಬೇಕು, ಕೊಡ್ತೀವಿ ಯಾವುದೇ ಆಗ್ತದೆ. ಒಳ್ಳೆ ಕೆಲಸ. ಇರೋ ಮೊಬೈಲ್